ಇವಾಗ ಹೆಂಗಾಗ್ಬಿಟ್ಟಿದೆ ಮೀಡಿಯಾಗಿಂತ ಸೋಷಿಯಲ್ ಮೀಡಿಯಾಗೆ ಎದ್ರಕೊಳಕ್ಕೆ ಆಗ್ಬಿಟ್ಟಿರುತ್ತೆ ಜನಗಳು ಕಳ್ಸಕ್ಕೆ ಹೊಂಟದು. ಮತ್ತು ಇದು ಲಕ್ಷ್ಮೀದೇ ಇರ್ಬೇಕು ಚಂದ್ರದು. ಅದೇ ಎಲ್ಲ ಗಂದಿಗೆ ಐಟಮ್ಸು ಕಂಪ್ಲೀಟಾಗಿ ಸ್ಟ್ರೆಚ್ಚಲ್ಲಿ ಫುಲ್ ಸಿಗುತ್ತೆ. ಈಗ ಬಂದ್ವಲ್ಲ ಆ ಸ್ಟ್ರೆಚ್ಚಲ್ಲಿ ಫುಲ್ ಸಿಗುತ್ತೆ. ಒಳಗಡೆ ವೀಡಿಯೋದಲ್ಲಿ ಎಲ್ಲ ಹೇಳ್ಬಿಡು, ಉಲ್ಟಾ ಬತ್ತವನೆ ಸೀದಾ ಬತ್ತವನೆ. ನೋಡಿ ಸುಮ್ಮನೆ ಇರಬೇಕು. ವೀಡಿಯೋ ಆನ್ ಮಾಡಿದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತು, ನಾನು ಹೆಂಗೆ ಎಡಿಟ್ ಮಾಡ್ಕೊತೀನಿ ಅಂತ. ಯಾರು ಎಲ್ಲಿಂದ ಹಿಡ್ಕೊಂಬತ್ತಾರ ಸರಿ ಸರಿ ಆಯ್ತು. ನಮ್ಮ ಕಸ್ಟಮರ್ಸ್ ಎಲ್ಲ ಸಿಗ್ತವ್ರೆ. ತಳ್ಳೋ ಮುದ್ದಕ್ಕೆ ಜಾಮ್ ಮಾಡಿ ಬಿಸಾಕಿದ್ದೆ. ಏನು ಮಾಡ್ತಾ ಇಲ್ಲಮ್ಮ, ನಾನು ಹೇಳ್ತಾ ಇಲ್ಲ. ಹೋಗಿ ಲೆಫ್ಟ್ ಹೋದ್ರೆ ಅದೇ ಚಿಕ್ಕಪೇಟೆ, ಮುಂದೆ ಹೋದ್ರೆ ಚಿಕ್ಕಪೇಟೆ. ಬಂದ್ವಿ ಫೈನಲಿ ಎಸ್ ಪಿ ರೋಡ್ಗೆ. ಪಾರ್ಕಿಂಗೇ ಇಲ್ಲ. ಪಾರ್ಕಿಂಗಿಗೆ ಒಂದು ನೋಡಿ ನೋ ಪಾರ್ಕಿಂಗ್ ಅಂತ ಇದೆ. ಗಾಡಿಗಳು ತೋರ್ಸಪ್ಪ, ಫುಲ್ಲು ಗಾಡಿಗಳು ನೋಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ. ನಾನಿವತ್ತು KR ಮಾರ್ಕೆಟಿಗೆ ಬಂದಿದ್ದೀನಿ. KR ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಅತಿ ಹೆಚ್ಚು ಜನ ಇರ್ತಾರೆ ಮತ್ತು ಅತಿ ಹೆಚ್ಚು ವ್ಯಾಪಾರ ವಹಿವಾಟು ಆಗುವ ಜಾಗ ಇದೇನೇ. ಮತ್ತು ಇಲ್ಲಿ ಏನು ಗೊತ್ತಾ, ರೈತರು ತರಕಾರಿ ಹಣ್ಣು ಹಂಪಲುಗಳು ಎಲ್ಲ ತೊಗೊಂಬಂದು ಇಲ್ಲಿ ಹಾಕ್ತಾರೆ, ಅಥವಾ ಕೆಲವ್ರು ಬಂದು ಇಲ್ಲೇ ಮಾರಿ ಸಂಜೆ ವಾಪಸ್ ಹೋಗ್ತಾರೆ. ಇನ್ನು ಕೆಲವರು ಇಲ್ಲಿ ಬಂದು ಅಂಗಡಿ ಮುಂಗಟ್ಟುಗಳಿಗೆ ಹಾಕ್ಬಿಟ್ಟು ಇವ್ರು ಕೊಂಡ್ಕೊಂಡು ಇವ್ರು ಇಲ್ಲಿ ಮಾರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ಅಕ್ಕಪಕ್ಕ ಸಿಟಿ ಏರಿಯಾಗಳು ಏನೇ ಇದ್ರು ಆ ಅಂಗಡಿಗಳಿಗೆ ಬೇಕಾಗಿರೋ ಎಲ್ಲ ಐಟಮ್ಸು ಈ ಮಾರ್ಕೆಟಿಂದನೇ ಆಲ್ಮೋಸ್ಟ್ ಎಲ್ಲ ಹೋಗೋದು. ಇವಾಗ ನಾನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಬನ್ನಿ, ವೀಡಿಯೋ ಮಾಡೋಕ್ಕಾಗುತ್ತಾ, ಎಲ್ಲರೂ ಅಲೋವ್ ಮಾಡ್ತಾರಾ, ಏನು ಮತ್ತು ಏನೇನು ಸಿಗುತ್ತೆ, ಹೂವಿನ ಮಾರ್ಕೆಟ್ ಹೋಗೋಣ, ತರಕಾರಿ ಹಣ್ಣು ಹಂಪಲು ಏನೇನಿದೆ, ಮತ್ತು ಇನ್ನೂ ಏನೇನು ನಾನು ನೋಡ್ತೀನೋ ಅದೆಲ್ಲ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇವಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಇವಾಗ ಸ್ಟ್ರೀಟಿಗೆ ಎಂಟ್ರಿ ಆಗಿದ್ದೀವಿ. ಈ ಸ್ಟ್ರೀಟ್ ಬಂದ್ಬಿಟ್ಟು ತರಕಾರಿ ಹಣ್ಣು ಮತ್ತು ಎಲ್ಲ ಥರ ಮಿಕ್ಸು, ತೆಂಗಿನಕಾಯಿಗಳಿವೆ ಮತ್ತು ಎಲ್ಲ ಥರನೂ ಸಿಗ್ತಾಯಿದೆ. ಹೆಂಗೆ ಹೋಗೋದು ನೋಡೋಣ. ನೋಡಿ ಅಲ್ಲಿ ನಿಂಬೆಹಣ್ಣು, ಇದು ಕ್ಯಾರೆಟು, ಮೂಲಂಗಿ. ಇದು ಹಬ್ಬದ ನೆಕ್ಸ್ಟ್ ದಿನ ಬರ್ತಾ ಇರೋದು. ನಾನು ಹಬ್ಬದ ದಿನ ಬಂದರೆ ಒಂದು 2 ಲಕ್ಷ ಜನ ಸೇರಿದ್ರು ಅಂತ. ಅದು ತಕ್ಕೊತಾ ಇದೆಯೋ 2 ನಿಮಿಷ ವೀಡಿಯೋ ಮಾಡೋದೇ ಕಷ್ಟ. ಎಲ್ಲಿ ನೋಡಿದ್ರು ವೀಡಿಯೋ ಇಳಿಸ್ಬಿಡಿ ಅಂತಾರೆ. ಈ ಜಾಗದಲ್ಲಿ ಕಾರ್ಗಳು ಬೇರೆ ಬರ್ತಾಯಿತ್ತು. ಬೆಳ್ಳುಳ್ಳಿ ಬಂದ್ಬಿಟ್ಟು 100 ರೂಪಾಯಿ kg ಇದೆ. ಶುಂಠಿ ಬಂದು 40 ರೂಪಾಯಿ kg ಹಾಕ್ಕೊಂಡಿದ್ದಾರೆ. ಅದು ಪಕ್ಕ ಹೋದ್ರೆ ತಿರ್ಗಾ ಸ್ವಲ್ಪ 10 ರೂಪಾಯಿ ಹೆಚ್ಚು ಕಮ್ಮಿ ಇನ್ನೂ ಇದೆ ರೇಟ್ಗಳು. ನೋಡಿ 20 ರೂಪಾಯಿ ನಾಟಿ ಅಂತ 20 ರೂಪಾಯಿ ಅಂತ ಹೇಳ್ತಾವನೆ. ಕೊತ್ತಂಬರಿ ಮತ್ತು ಸೊಪ್ಪುಗಳದು. ಹಂಗೆ ಮುಂದೆ ಹೋದರೆ ಮೋಸ್ಟ್ಲಿ ಹಣ್ಣುಗಳು ಸ್ಟಾರ್ಟಿಂಗ್ ಅದು. ಆ ಕಡೆಯಿಂದ ಹಣ್ಣುಗಳು ಮಾರ್ಬೋದು. ಆ ಕಡೆ ಹೋಗೋಣ ಬನ್ನಿ. ಆ ಕಡೆ ಹೋಗಿ ಆಮೇಲೆ ರೈಟ್ ಹೋಗೋಣ. ಈರುಳ್ಳಿನೂ ಇದೆಯಪ್ಪ. ಈರುಳ್ಳಿ 5 kgಗೆ 100 ರೂಪಾಯಿ. ಇಲ್ಲಿ ನೋಡಿ, ಇಲ್ಲಿ ಬೆಳ್ಳುಳ್ಳಿ 80 ರೂಪಾಯಿ, ಬಾಳೆಹಣ್ಣು 40, ಇದು ದಾಳಿಂಬ್ರೆ ಅವೆಲ್ಲ 100 ರೂಪಾಯಿ. ನಾನಿವತ್ತು ಒಬ್ಬನೇನೂ ಬಂದಿಲ್ಲಪ್ಪ. ನಮ್ಮ ಜೊತೆ ನಮ್ಮ ಹುಡುಗ ಬಂದಿರೋ ಚಂದು. ಹೇಳಪ್ಪ ಚಂದು. ಹಾಯ್, ಹೌ ಆರ್ ಯು? ಸಾಫ್ಟ್ ಆಗಿದ್ರೆ ನಿನ್ನ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬಿಡ್ತಾರೆ. ನಾನು ನಿನ್ ತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದ್ದೀನಿ. ಐ ಆಮ್ ಗಾಡ್ ಈಸ್ ಗ್ರೇಟ್. ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಹೋದ್ರೆ ಹಣ್ಣಿನ ಮಾರ್ಕೆಟು. ಹಣ್ಣು ಈ ಕಡೆ ಹೋಗೋಣ. ಇದು ಬರೀ ಆಚೆ ಕಡೆ ಇದು, ಒಳಗಡೆ ಎಂಟ್ರಿ ಕೊಟ್ಟಿಲ್ಲ. ಇದು ಎಲ್ಲ ಸಿಗುತ್ತೆ.
ಮಾಮೂಲಿ ನೆಲ ವರ್ಷ ಕ್ಲೀನಿಂಗ್ ಕ್ಲಾತ್ಗಳು. ಏನು ಪುಟ್ರಂಗಡ ಆರಾಮಾಗಿ ಮಲಗಿದ್ಯಾ? 80 ರೂಪಾಯಿ ಇದೆಲ್ಲ kg. ಎಂಟ್ರಿ ಇದೇನೆ, ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಅಫಿಷಿಯಲ್ ಮಾರ್ಕೆಟ್ಗೆ. ಬಂದಿದ್ದೀನಿ, ಮಳೆ ಬೇರೆ ಬಂದು ಎಲ್ಲ ಹೋಗ್ಬಿಟ್ಟಿದೆ. ಬಾತಂದ್ರೆ ಹಿಂಗೆ ಬಾ ಹಿಂಗೆ ಹೋಗ್ಬರೋಣ ಫಸ್ಟ್. ಹೆಂಗೆ ಹಂಗೆ ಹೋಗೋಣ. ಟೊಮೊಟೊ 40 ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ವೀಡಿಯೋ ಮಾಡೋಕ್ಕೆ ಆಗಲ್ಲ, ಆಫ್ ಮಾಡ್ತಾ ಇರ್ತಾರೆ. ಯಾವಾಗ ಆಗುತ್ತೋ ಅವಾಗ ಮಾಡ್ಕೊಂಡು ಹೋಗ್ತೀನಿ. ಎಂಟ್ರಿ ಆಗ್ತಾ ಇದ್ದೀನಿ, ನೋಡೋಣ ಹೆಂಗೆ ಅಂತ. ಪರವಾಗಿಲ್ಲ ಗುರು, ಇಲ್ಲೆಲ್ಲ ರೆಸ್ಪಾಂಡ್ ಮಾಡ್ತಾವ್ರೆ, ವೀಡಿಯೋಸ್ ಮಾಡ್ತಾಯಿದ್ರೆ ಅವರೇ ನೋಡ್ತಾವ್ರೆ ವೀಡಿಯೋಗಳಿಗೆ. ನೋಡಿ 2.5 kg 50, 5 kg ಈರುಳ್ಳಿ, 3 kg. ಇದು ನೋಡಿದ್ರಲ್ಲ, ಫುಲ್ಲು ಈರುಳ್ಳಿ, ಬೆಳ್ಳುಳ್ಳಿ, ಮತ್ತು ಕ್ಯಾರೆಟು, ಬೀಟ್ರೂಟು, ಆಲೂಗಡ್ಡೆ, ಫುಲ್ ಇಷ್ಟು ರಿಚ್, ಫುಲ್ ಅದೇನು ಫುಲ್ ಎಲ್ಲ ತರಕಾರಿ. ಹಬ್ಬದ ನೆಕ್ಸ್ಟ್ ಏನದಪ್ಪ ಇದು ರೇಟ್ಗಳು. ಹಬ್ಬದಿಂದ ಬರೋಣ ಅಂದ್ಕೊಂಡೆ, ಬಂದೆ, ಬಟ್ ಒಳಗಡೆ ಹೋದ್ರೆ ವಾಪಸ್ ಎಕ್ಸಿಟ್ ಆಗೋದು ಯಾವಾಗಂತ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಇವಾಗ ನೋಡಿದ್ರಲ್ಲ, ಆದಷ್ಟು ಹಣ್ಣು ತರಕಾರಿಗಳು ಎಲ್ಲ ಮಿಕ್ಸು ಇರೋದು. ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ಕೆಲವರು ರೆಸ್ಪಾಂಡ್ ಮಾಡ್ತಾರೆ, ಕೆಲವರು ರೆಸ್ಪಾಂಡ್ ಮಾಡೋಲ್ಲ. ಹಿಂಗೆ ಹೋಗೋಣ. ನೋಡಿ ಮೂಸಂಬಿ ಏನೇನೋ ಹಾಕಿದ್ದಾರೆ ಆ ಕಡೆ, ಹಂಗೆ ನೋಡಿ ವಾಪಸ್ ಈ ಕಡೆ ಹೋಗ್ಬೇಕು. ಫ್ಲವರ್ ಮಾರ್ಕೆಟ್ ಇದೆ, ಆಮೇಲೆ ಅಲ್ಲಿ ಹೋಗೋಣ. ಫಸ್ಟ್ ಈ ಕಡೆ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಆ ಕಡೆ ಹೋಗೋಣ. ಮೂಸಂಬಿ ಇದು, ಮೂಸಂಬಿ ಹಣ್ಣುಗಳು ಆಲ್ಮೋಸ್ಟ್. ಹಿಂಗೆ ಹೋಗೋಣ. ಈ ಕಡೆ ಗಾಡಿಗಳು ಬರ್ತಾವೆ. ನೋಡ್ತಾ ಇದ್ರಲ್ಲ, ಇದೆಲ್ಲ ಹಣ್ಣು. ರೇಟ್ಗಳು ಮಾತಾಡ್ಸೋಕ್ಕಾಗಲ್ಲ, ವೀಡಿಯೋ ಮಾಡೋದೇ ದೊಡ್ಡ ವಿಷಯ. ಇಲ್ಲಿ ಸ್ವಲ್ಪ ಫಾಸ್ಟಾಗೇ ಹೋಗ್ತಾ ಇರುತ್ತೆ. ಏನೋ ಬೇಜಾರು ಮಾಡ್ಕೊಬಿಟ್ಟಿದ್ದೇನಪ್ಪ ಹಿಂಗೆ ಹೋಗ್ತಾವನೆ ಅಂತ. ನಮ್ಮ ಹುಡುಗಂಗೆ ಆಗಲೇ ಜಿಗುಪ್ಸೆ ಬಂದಿರಂಗೆ ಕಾಣಿಸ್ತಾ ಇದೆ ನನಗೆ ಯಾಕೋ ಮುಖದಲ್ಲಿ. ಏನು ಮಾಡ್ತಾ ಹೋಗೋರು ಅದನ್ನ ಹಿಡ್ಕೊಂಡು ಎಳ್ದಾಡ್ತಾವ್ರೆ. ತಳ್ಳೋ ಮುದ್ದಕ್ಕೆ ಜಾಮ್ ಮಾಡಿ ಬಿಸಾಕಿದೆ. ಜಾಮ್ ಆಗಿಬಿಟ್ಟಿದೆ ಹಿಂದೆಗಡೆ. ಒಳಗಡೆ ಅದೇ ಈ ಸಣ್ಣ ಪುಟ್ಟ ಟಾಟಾ ಎಸಿಗಳು ಅವು ಇವು ಬರುತ್ತಲ್ಲ, ತರಕಾರಿ ತೊಗೊಂಡು ಬರ್ತಾ ಇರೋದು. ಅದರಿಂದ ಏನೂ ಮಾಡೋಕ್ಕಾಗಲ್ಲ. ಒಳಗಡೆ ಅವ್ರ ಐಟಮ್ ತಲುಪಿಸ್ಬೇಕು ಅಂದರೆ ಹಾಗೇ ಆಗುತ್ತೆ. ನಡಿಯೋ ಮುಂದಕ್ಕೆ ಕಡೆ ಎತ್ತೆಂದು ಹಿಂಗೆ ಹೋಗೋಣ. ಓಹೋ ಸುಗಂಧದ ಪರಿಮಳ. ಅಲ್ಲಿ ಇವಾಗ ಊದ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಕಟ್ತಾ ಇರೋದು ಹೌದು, ಇದು ಕಟ್ತಾವ್ರೆ. ಓ, ಇನ್ನು ಕಟ್ತಾವ್ರಂತೆ. ನಮ್ಮ ಹುಡುಗನೇ ಅಪ್ಪ ನಮಗೆ ನ್ಯಾವಿಗೇಷನ್ನು ಅವನೇ ಕೊಡ್ತಾ ಇರೋದು. ಇದೇ ಫ್ಲವರ್ ಮಾರ್ಕೆಟ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇರುತ್ತೆಂದು ಇಲ್ಲಿ ಜರಾಕ್ತ
ಸರಿ ಸರಿ ಆಯ್ತು. ಐಟಮ್ಸು ಏನೇ ಇದ್ರೂ ಇಲ್ಲಿ ಸಿಗುತ್ತೆ. ಹಿಂಗೆ ಹೋಗಿ ಹಿಂಗೆ ಬರೋದಲ್ಲ ತೋರಿಸ್ತಾರೆ. ಯಾರೋ ಸಿಗ್ತಾರೆ, ನಮ್ಮ ಕಸ್ಟಮರ್ಸ್ ಎಲ್ಲ ಸಿಗ್ತವ್ರೆ. ಇದು ಹೋಲ್ಸೇಲ್ ಬಳೆಗಳು. ಜಾಗ ಇಲ್ಲ ಕಣ್ಕೊಂಡು ಯಾರು ನೋಡಿ ಫುಲ್ಲು ಬಾಳೆ ಎಲೆಗಳು ಸ್ಟಾರ್ಟ್ ಆಗುತ್ತೆ. ಈ ಕಡೆ ಎಲ್ಲ ಬಾಳೆ ಎಲೆಗಳೇ ಸ್ಟಾರ್ಟ್ ಆಗುತ್ತೆ. ಓಡ್ತಾ ಇದ್ದೀನಿ ಇಲ್ಲಿ ರೋಸ್ ಮಾರ್ಕೆಟಿಂದ. ಯಾಕಂದರೆ ಎಲ್ಲ ವ್ಯಾಪಾರ ಮಾಡ್ತಾರೆ. ನಾವು ವೀಡಿಯೋ ಮಾಡೋದ್ರಿಂದ ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಕೆಲವ್ರು ಹೇಳ್ತಾ ಇದ್ದಾರೆ, ಕೆಲವ್ರು ಹೇಳ್ತಾ ಇಲ್ಲ. ಯಾಕಂದರೆ ನಾವೆಲ್ಲ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಬೇರೆ ಕಸ್ಟಮರ್ಸ್ ನೋಡ್ತಾರೆ, ಇಲ್ಲ ಆ ಕಡೆ ಮೂವ್ ಆಗ್ಬಿಡ್ತಾರೆ, ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಅಷ್ಟೇ ಬಿಡಿ, ಏನಿಲ್ಲ ಅಲ್ಲಿ ಇಲ್ಲ ಗಂದಿಗೆ ಅಂಗಡಿ ಇದು. ಇನ್ನು ಮೇಲೆ ಹೋಗೋಣ. ಮೇಲೆ ಹೋಗೋಣ, ನಿಮ್ಗೆ ತೋರಿಸ್ತಾ ಇಲ್ಲಿಂದ ಗಂದಿಗೆ ಅಂಗಡಿ. ಹಿಂಗೆ ಹೋಗೋಣ. ಇದು ದೇವ್ರ ಫೋಟೋಗಳ್ದು. ಇದು ಗಂಗೆ ಅಂಗಡಿ ಪ್ಲಾಸ್ಟಿಕ್ ಐಟಮ್ಸು. ಇದೆಲ್ಲ ಫುಲ್ ಗಂಗೆ ಅಂಗಡಿಗಳು. ವಿಡಿಯೋ ವ್ಲಾಗ್ ಮಾಡ್ತಾ ಇದ್ದೀವಿ ಮಾರ್ಕೆಟಿಂದು, ಏನೇನು ಸಿಗುತ್ತೆ ಏನು ಅಂತ ಹೇಳೋದು. ಇದು ಕಳ್ಸಕ್ಕೆ ಹೊಂಟದು. ಮತ್ತು ಇದು ಲಕ್ಷ್ಮೀದೇ ಇರ್ಬೇಕು ಚಂದ್ರದು. ಅದೇ ಎಲ್ಲ ಗಂದಿಗೆ ಐಟಮ್ಸು ಕಂಪ್ಲೀಟಾಗಿ ಸ್ಟ್ರೆಚ್ಚಲ್ಲಿ ಫುಲ್ ಸಿಗುತ್ತೆ. ಈಗ ಬಂದ್ವಲ್ಲ, ಆ ಸ್ಟ್ರೆಚ್ಚಲ್ಲಿ ಫುಲ್ ಸಿಗುತ್ತೆ. ನೋಡಿ ಹಂಗೆ ಮುಂದೆ ನೋಡಿ. ಆ ಕಡೆ ಪ್ಲಾಸ್ಟಿಕ್ ಸಿಗುತ್ತೆ ಬಾ. ಆ ಕಡೆ ಪ್ಲಾಸ್ಟಿಕ್. ಇದು ಅಡುಗೆ ಮನೆ ಬೇಕಾಗಿರೋ ಸಾಮಗ್ರಿಗಳು. ನೋಡಿ ಏನೋ ದೊಡ್ಡ ದೊಡ್ಡ ಫಂಕ್ಷನ್ ಮಾಡೋದು, ಹೋಮ ಮಾಡೋಕ್ಕೆ ಹೋಮ ಹವನಗಳು ನಡೆಸೋದು. ಇವನಿಲ್ಲ ಅಂದಿದ್ರೆ ಇವಾಗ ನಾವು ಮಾರ್ಕೆಟಲ್ಲಿ ಪಕ್ಕ ಏನು ನೋಡ್ತಾನೆ ಇರಲಿಲ್ಲ ಅನ್ಸುತ್ತೆ. ಇವನೇ ತೋರಿಸ್ತಾ ಇರೋದಿಲ್ಲ ಅಂದರೆ ಏನೂ ಆಗ್ತಾ ಇರಲಿಲ್ಲ. ಅದಕ್ಕೆ ಇವ್ರು ಎತ್ತಕ್ಕೆ ಬಂದಿದ್ದೀವಿ ಇವತ್ತು. ಗಾಯನ್ಸಲಿಂದ ಬೇರೆ ನೀನು ಬರ್ದೇ ಇರೋ ಪರ ಇಲ್ಲ ಅಂದ್ಬಿಟ್ಟಿದ್ದೆ. ಹಂಗಂದಿದ್ರೆ ನಾನು ಚಿಪ್ಪೆ ತಗೋತಾ ಇದ್ದಿದ್ದು ಇವತ್ತು. ಇಲ್ಲೆಲ್ಲ ಬರೀ ಪ್ಲಾಸ್ಟಿಕ್ ಮತ್ತು ಡೆಕೋರೇಷನ್ ಐಟಮ್ಸ್ ಸಿಗುತ್ತೆ. ಇದೆಲ್ಲ ಪ್ಲಾಸ್ಟಿಕ್ ಹೂವುಗಳು ಒರಿಜಿನಲ್ ಅನ್ಕೊಂಬಿಟ್ಟಿರ. ಬರೋದೆಲ್ಲ ರೆಸ್ಪಾಂಡ್ ಮಾಡಿದ್ರು ವೀಡಿಯೋಗಳಿಗೆ. ಇಂಡಿಪೆಂಡೆನ್ಸ್ ಡೇ ಬೇರೆ ಹತ್ರ ಬಂದಿದೆ, ಅದಕ್ಕೆ ಐಟಮ್ಸ್ ಬೇಕಂದ್ರೆ ಇದು ಹೋಲ್ಸೇಲ್ ಎಲ್ಲ ಸಿಗುತ್ತೆ. ಇದು ಬಾಳೆಹಣ್ಣು ಗೊನೆಗಳು.
ಥಿಂಕ್ ನಾನು ಮಾಡಿರೋ ವಿಡಿಯೋದಲ್ಲಿ ಅತಿ ಫಾಸ್ಟೆಸ್ಟ್ ಎಕ್ಸ್ಪ್ಲೋರಿಂಗ್ ಇದೇ ಇರಬೇಕು. ಯಾಕಂದ್ರೆ ನಾನು ಫಾಸ್ಟಾಗಿದ್ದೀನೋ ಜನಗಳು ಫುಲ್ ಫಾಸ್ಟಾಗಿದ್ದಾರೆ ಅನಿಸುತ್ತೆ. ಅದರಿಂದ ತುಂಬ ಫಾಸ್ಟಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಇಲ್ಲೆಲ್ಲ ಗುಬ್ಬಚ್ಚಗಳೆಲ್ಲ ಓಡಾಡತ್ತಂತಪ್ಪ. ನೋಡೋಣ ಬನ್ನಿ, ಸಿಕ್ಕಿದ್ರೆ ನಿಮಗೂ ತೋರಿಸ್ತೀನಿ. ಬಿಲ್ಕುಲ್ ಕೆಳಗಡೆ ಬಂದಿದ್ದೀವಿ ತಾವರಕ್ಕೆ. ಎಲ್ಲಿ ಕಾಣಿಸ್ತೈತಿ ಅಂದ್ರು ಡಬ್ಬ ಕಾಣೋ ಡಬ್ಬದ ಡಬ್ಬದ ಹೊರಗಡೆ ಇದೆಲ್ಲ ಹಣ್ಣಿನ ಮಾರ್ಕೆಟು ಫುಲ್. ಅದೇನೆ ಹಣ್ಣು ತರಕಾರಿ ಡೆಕೋರೇಷನ್ ಐಟಮ್ಸು ಹೂವು. ಹಾಂ, ಅಲ್ಲಿಂದ ನೋಡಿದ್ರೆ ಒಂದು ಗುಬ್ಬಚ್ಚಿ ಹಾರಿಕೊಂಡು ಅಲ್ಲಿ ಹೋಯ್ತು. ಇವಾಗ ರೇರ್ ಆಗ್ಬಿಟ್ಟಿದೆ, ಗುಬ್ಬಚ್ಚಿ ಸಿಗ್ತಾ ಇರೋದೇ ರೇರು. ನೋಡಿ ಅಲ್ಲಿ ಓಡಾಡ್ತಾ ಇದ್ದೆ. ನೆಕ್ಸ್ಟ್ ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀನಿ ಮಾರ್ಕೆಟಿಂದ. ಇಲ್ಲೇ ಚಿಕ್ಕಪೇಟೆನೂ ಹತ್ರ. ಇಲ್ಲಿಂದ ಚಿಕ್ಕಪೇಟೆನ ಹೋಗ್ಬಿಟ್ಟು ಚಿಕ್ಕಪೇಟೆಲಿ ಏನೇನು ಸಿಗುತ್ತೆ ಚಿಕ್ಕಪೇಟೆನ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ನೋಡೋಣ. ನೆಕ್ಸ್ಟು ಟೈಮ್ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಮುಂದಿನ ಜಾಗ ನಾನು ಎಕ್ಸ್ಪ್ಲೋರ್ ಮಾಡೋದಾದ್ರೆ ನಿಮ್ಗೆ ಹಂಗೆ ಹೇಳ್ಕೊಂಡು ಹೋಗ್ತೀನಿ. ಬಟ್ ನೆಕ್ಸ್ಟ್ ಇವಾಗ ಚಿಕ್ಕಪೇಟೆ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ಸ್ಟೇಷ್ನರಿ ಐಟಮ್ಸು ಬಟ್ಟೆಗಳು ಸಿಗುತ್ತೆ. ಮತ್ತು ಮೇಯ್ನ್ಲಿ ಸ್ಟೇಷ್ನರಿ ಬುಕ್ಸು ಅದೇ ಜಾಸ್ತಿ. ಬನ್ನಿ ಆ ರೋಡ್ ಹೆಂಗಿರುತ್ತೆ ಇವತ್ತು ನೋಡೋಣ. ಸಾಟರ್ಡೆ ಬೇರೆ ಇವತ್ತು ಬಂದಿರೋದು, ಫುಲ್ ಕ್ರೌಡ್ ಇದ್ದೇ ಇರುತ್ತೆ. ನೋಡೋಣ. ಏನು ಮಾಡ್ತಾಯಿಲ್ಲಮ್ಮ ನಾನು. ನೀವೇನು ಮಾಡ್ತಾಯಿದ್ದೀರ ಅದನ್ನೇ, ನೀವೇನು ಮಾಡ್ತಾಯಿದ್ದೀರೋ ಅದನ್ನೇ ಹೇಳ್ತಾ. ನಾನೇನು ತಪ್ಪಾಗಿ ಏನೋ ಹೇಳ್ತಾ ಇಲ್ಲ, ನಿಮಗೆ ಹೆಲ್ಪ್ ಆಗಲಿ ಅಂತಲೇ ಹೇಳ್ತಾ ಇದ್ದೀನಿ ನಮ್ಮ, ಬೇರೆ ಏನೂ ಹೇಳ್ತಾ ಇಲ್ಲ. ಸೋಷಿಯಲ್ ಮೀಡಿಯಾ ಏನು ತಪ್ಪಾಗಿ ಏನು ಹೇಳ್ತಾ ಇಲ್ಲ ಬಿಡಿ ಸರ್. ಸೋಷಿಯಲ್ ಮೀಡಿಯಾ ಇವಾಗ ಹೆಂಗಾಗ್ಬಿಟ್ಟಿದೆ, ಮೀಡಿಯಾಗಿಂತ ಸೋಷಿಯಲ್ ಮೀಡಿಯಾಗೆ ಎದುರ್ಕೊಳಕ್ಕೆ ಆಗ್ಬಿಟ್ಟಿರ್ತೀವಿ ಜನಗಳು. ವೀಡಿಯೋ ಆದರೆ ಸೋಷಿಯಲ್ ಮೀಡಿಯಾನೇ ಜಾಸ್ತಿ ಜನ ನೋಡ್ತಾವ್ರೆ ಅಂತಲೇ ಹೇಳ್ತಾವ್ರೆ. ನೋಡಿ ಯಾರೋ ಫಾರಿನರ್ಸ್ಗೂ ಹೂವು ಮುಡಿಸ್ಬಿಟ್ಟವ್ರೆ. ನಮ್ಮ ಫ್ಲವರ್ ಮಾರ್ಕೆಟ್ಗೆ ಬಂದಿರೋ ತಗೊಳ್ಳಿ ಹೂವು ಮುಟ್ಕೊಳ್ಳಿ ಅಂದ್ಬಿಟ್ಟು. ಇದು ನಮ್ಮ ಇಂಡಿಯನ್ಸ್ ಅಂತ ಹೇಳಿದ್ರೆ ನಮ್ಮ ಕಲ್ಚರ್ನ ಕಲ್ಸೋದ್ರಲ್ಲಿ ಫಸ್ಟು ಎತ್ತಿದ ಕೈ. ಸ್ವಲ್ಪ ಹಿಂಗೆ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಬರುತ್ತೆ, ಚಿಕ್ಕಪೇಟೆ ಹೋಗ್ತಾಯಿದ್ದೀನಿ. ಫಸ್ಟು ಈ ಮಾರ್ಕೆಟು ಮತ್ತು ಈ ಪೇಟೆಗಳಿದೆ ಗೊತ್ತಾ, ಚಿಕ್ಕಪೇಟೆ, ಅಕ್ಕಿಪೇಟೆ, ಸುಮಾರು ಪೇಟೆಗಳಿದೆ ಬೆಂಗಳೂರಲ್ಲಿ. ಆ ಪೇಟೆ ಮಾಡಿದ ಉದ್ದೇಶನೇ ಈ ವ್ಯಾಪಾರ ವಹಿವಾಟು ಮಾಡೋದು. ಕೆಂಪೇಗೌಡರವರು ಬೆಂಗಳೂರನ್ನ ನಿರ್ಮಾಣ ಮಾಡುವಾಗ ಇದನ್ನು ಮಾಡಿದ ಉದ್ದೇಶನೇ ಅದಂತೆ. ಜನಗಳು ಈಸಿಯಾಗಿ ಅವ್ರ ತರಕಾರಿ ಹಣ್ಣುಗಳನ್ನ ಮರದನ್ನ ಇಲ್ಲಿ ಬಂದು ಮಾರಿ ಮತ್ತು ವಿಶ್ರಾಂತಿ ಪಡೆಯೋದಕ್ಕೋಸ್ಕರನೇ ಒಂದೊಂದು ಈ ಥರ ಜಂಕ್ಷನ್ ಥರ ಈ ಥರ ಪೇಟೆಗಳ ಥರ ಮಾಡಿ ಒಂದೊಂದು ಥರ ಹಣ್ಣು ಮಾರೋದೇ ಒಂದು ಜಾಗ, ಬೇರೆ ಐಟಮ್ಸ್ಗಳು ಮಾರೋದಕ್ಕೆ ಆ ಪೇಟೆಗಳು ಮಾಡಿದೆ ಆ ಉದ್ದೇಶ ಅಂತೆ. ನೋಡಿ ಹಂಗೆ ಹೋಗಿ ಲೆಫ್ಟ್ ಹೋದರೆ ಅದೇ ಚಿಕ್ಕಪೇಟೆ. ಮುಂದೆ ಹೋದ್ರೆ ಚಿಕ್ಕಪೇಟೆ. ಆ್ಯಕ್ಚುಲಿ ಇದು ಎಂಟ್ರೆನ್ಸ್ ಬಂದು ಅವಿನ್ಯೂ ರೋಡ್ ಎಂಟ್ರೆನ್ಸ್ ಇದು. ನೋಡಿ ಅದು ಫ್ಲೈಓವರ್, KR ಮಾರ್ಕೆಟ್ ಫ್ಲೈಓವರು ಈ ಕಡೆಯಿಂದ ಬರೋದು. ಆ ಫ್ಲೈಓವರಿಂದ ಇಳಿದು ಬಂದು ಡೈರೆಕ್ಟ್ ಒಂದು ಲೆಫ್ಟ್ ತೊಗೊಂಡ್ರೆ ಅವಿನ್ಯೂ ರೋಡ್ಗೆ ಎಂಟ್ರಿ ಆಗ್ತೀವಿ. ಹಿಂಗೆ ರೈಟ್ ಹೋದರೆ ಕಲಾತಿಪಾಳ್ಯ. ಇದೇ ಎಂಟ್ರೆನ್ಸು, ಅವಿನ್ಯೂ ರೋಡ್ ಎಂಟ್ರೆನ್ಸು. ಇಲ್ಲೇ ಸ್ಟೇಷನರಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹೋಗ್ತಾ ಫುಲ್ ಎಲ್ಲ ಐಟಮ್ಸು ಸೀರೆಗಳಾಗಲಿ ಬಟ್ಟೆ ಎಲ್ಲನೂ ಇಲ್ಲಿ ಎಲ್ಲ ಥರ ಐಟಮ್ಸು. ಮತ್ತು ಈ ಡೆಕೋರೇಷನ್ಸ್ಗೆ ನೋಡಿ ಅಲ್ಲಿ ಡಾಬು, ಆ ಕಡೆ ಹಾಕೊಳ್ಳೋ ಡಾಬ್ಗಳು ಅದು ಎಲ್ಲ ಸಿಗುತ್ತೆ. ಹಿಂಗೂ ಹೋಗ್ಬೋದು. ಮಾರ್ಕೆಟ್ಗೆ ಹೋಗ್ಬೇಕು ಅಂದರೆ ನಾವು ಇಲ್ಲಿಂದ ಈ ರೋಡ್ ಹೋದರೆ ಮಾರ್ಕೆಟ್ಗೂ ಹೋಗುತ್ತೆ. ಸ್ಟಾರ್ಟಿಂಗ್ ಎಲ್ಲ ಬಟ್ಟೆಗಳು ಇರೋದು. ಬಟ್ಟೆಗಳು ಹೋಗಪ್ಪ. ಹೆವಿ ಟ್ರಾಫಿಕ್ ಇದೆ ಇಲ್ಲಿ. ಮೊಬೈಲ್ ಎತ್ತಿದ್ರೆ ಹಾರ ನೋಡಿತ್ತವ್ರೆ ಆ ರೇಂಜಿಗೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಪ್ಲಾಸ್ಟಿಕ್ಕು
ನೋಡಿ ಇನ್ನು ಟಿಶ್ಯೂ ಪೇಪರ್ಸು. ಮತ್ತೆ ಏನು ಚಂದು ಏನೇನು ತೋರಿಸ್ತೀಯಪ್ಪ ಇಲ್ಲಿ ನಮ್ಗೆ ಇವಾಗ? ಹೊಸ್ದಾಗಿ ಏನಾದ್ರು ಇಂಟ್ರಡ್ಯೂಸ್ ಮಾಡ್ತೀಯಾ? ಏನು ತೋರಿಸ್ಬೇಕಪ್ಪ ನಿನಗೆ? ನೀವು ಏನು ತೋರಿಸ್ತೀರೋ ಅದನ್ನೇ ನಾನು ಜನಗಳಿಗೂ ತೋರಿಸ್ತೀನಿ. ಆಮೇಲೆ ಬೇರೆ ಏನೇನೋ ತೋರಿಸ್ತೀನಿ, ಅವ್ರು ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಎಲ್ಲ ತೋರ್ಸೋಕ್ಕಾಗಲ್ಲಪ್ಪ ನಾವು. 100 ರೂಪಾಯಿ ಅಂತೆ, ನೋಡೋದೇನೋ ಹಿಂದೆ. ನೋಡಿ ಇಲ್ಲಿ ಬುಕ್ಕು, ಹೋಗ್ಬೋದು. ಇಲ್ಲೆಲ್ಲ ನೋಡಿ ಡ್ಯೂಪ್ಲಿಕೇಟ್ ಐಟಮ್ಸ್ಗಳು, ಅಗರಬತ್ತಿ ಇದೆ, ಮತ್ತು ಒಳಗಡೆ ದೇವ್ರದ್ದು ಐಟಮ್ಗಳು, ಸಾಂಬ್ರಾಣಿ, ಅವು ಇವು. ಜಾಮ್ ಆಗಿದೆ ಹೆವಿ, ಫುಲ್ ಆ ಕಡೆ ಓಡಾಡೋಕ್ಕೆ ಆಗ್ತಾಯಿಲ್ಲ. ಇದಕ್ಕಿಂತ ಪರವಾಗಿಲ್ಲ ಮಾರ್ಕೆಟ್ ಇರಬೇಕು. ಮಾರ್ಕೆಟಲ್ಲೇ ಆರಾಮಾಗಿ ವೀಡಿಯೋ ಮಾಡಿದೆ ಅನಿಸುತ್ತೆ. ರೂಪಾಯಿ ಇಟ್ಕೊಳ್ಳಿ. ಆಗ್ತಾಯಿಲ್ಲ, ತುಂಬ ಕ್ರೌಡ್ ಇದೆ. ಆ್ಯಕ್ಚುಲಿ ಇನ್ನೂ ಮುಂದೆ ಹೋಗ್ಬೇಕು ಚಿಕ್ಕಪೇಟೆಗೆ. ಇದು ಬರೀ ಅವಿನಿ ರೋಡ್ ಇದು. ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಜಾಮ್ ಆಗಿರೋ ಮುಂದಗಡೆ ಒಂದು ಫುಲ್ ಬ್ಲಾಕೇ ಆಗಿದೆ ಅಲ್ಲಿ. ಒಟ್ನಲ್ಲಿ ಅವಿನಿ ರೋಡಿಗೆ ಬನ್ನಿ, ಹೋಲ್ಸೇಲ್ ಏನೇ ಇದ್ರೂ ಇಲ್ಲೇ ಸಿಗುತ್ತೆ. ಬಟ್ಟೆಗಳು ಎಲ್ಲ ಐಟಮ್ಗಳು ಇಲ್ಲೇ ಸಿಗುತ್ತೆ. ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗ್ತಾಯಿಲ್ಲ ಇಲ್ಲಿ. ನೋಡೋಣ, ಇವತ್ತು ಸಂಡೇ ಆಗಿದ್ದರಿಂದ ಜನ ಇದ್ದಾರೆ ಅಂತ ಅನಿಸುತ್ತೆ. ಸ್ಯಾಟರ್ಡೇ ಇವತ್ತು ಸಾಟರ್ಡೇ ಆಗಿದ್ದರಿಂದ ಜನ ಇದ್ದಾರೆ ಇಲ್ಲಿ. ಆದಷ್ಟು ಏನೋ ತೋರಿಸೋಗ್ತಲ್ಲ. ನೆಕ್ಸ್ಟ್ ಆಗರ್ ಬಂದಾಗ ಫುಲ್ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡಿ, ಇಲ್ಲ ನೆಕ್ಸ್ಟು ಎಸ್ ಪಿ ರೋಡಲ್ಲಿ ಸ್ವಲ್ಪ ಕೆಲಸ ಇದೆ. ಎಸ್ ಪಿ ರೋಡ್ ಹೆಂಗಿದೆ, ಅಲ್ಲಿ ಹೆಂಗಿದೆ, ಕ್ರೌಡ್ ಏನಿದೆ ಅಂತ ನೋಡೋಣ ಬನ್ನಿ. ಒಟ್ಟು ಇಲ್ಲೆಲ್ಲ ಒಟ್ಟಿನಲ್ಲಿ ಏನು ಸಿಗುತ್ತೆ ಅಂತಂದರೆ ಬಟ್ಟೆಗಳು ಮತ್ತು ಸ್ಟೇಷ್ನರಿ ಐಟಮ್ಸ್ ಆಗಲಿ, ಮತ್ತು ಮನೆಗೆ ಡೆಕೋರೇಷನ್ ಐಟಮ್ಸು ಕಂಪ್ಲೀಟ್ ಎಲ್ಲ ಸಿಗುತ್ತೆ ಇಲ್ಲಿ ಬಂದರೆ. ಇದು ಬೈಂಡಿಂಗ್ ವರ್ಕ್ಸ್ ಐಟಮ್ಸ್ಗಳು ಸಿಗೋದು. ಇದು ಹೋಟೆಲ್ ಇದೆ ಯಾವುದೋ ಒಂದು. ಇದು ಪೇಪರ್ ಮಾರ್ಟ್. ಇದು ಹೋಲ್ಸೇಲ್ ಪೇಪರ್ಸ್ ಏನಾದ್ರು ಇದ್ರೆ ಇಲ್ಲಿ ಸಿಗುತ್ತೆ. ಅಲ್ಲೂ ಅಷ್ಟೇ. ಇದು ಪೇಪರ್ ಹೋಲ್ಸೇಲ್ದು. ಹಿಂಗೋದ್ರೆ ಕೀ ಬಂಚಸ್ಸು ಅದೆಲ್ಲ ಸಿಗುತ್ತೆ. ಇದು ಕೀ ಬಂಚು, ಹೋಲ್ಸೇಲ್ ಪ್ಲಾಸ್ಟಿಕ್ ಐಟಮ್ಸು ಅದೆಲ್ಲ ಸಿಗೋವಂಥ ಏರಿಯಾ. ಹೆಂಗೋ ನಾವು ಯಾವ ಕಡೆ ಹೋಗ್ಬೇಕು? ಹೊರಗಡೆ ಹೋಗೋದು. ಸ್ಕೂಲ್ ಫ್ರೆಂಡಾ? ತೋರಿಸ್ತಿದ್ದೀನಿ, ನೋಡಿದೆ ಚಂದು. ಇದಕ್ಕಿಂತ ಆರಾಮಾಗಿ ನಾವು ಮಾರ್ಕೆಟಲ್ಲೇ ವೀಡಿಯೋ ಮಾಡ್ತೀವಿ ಅನ್ಸುತ್ತಲ್ಲ. ಹೌದು, ಇಲ್ಲಿ ಏನು ತೋರ್ಸೋಕ್ಕಾಗ್ತಾಯಿಲ್ಲ, ಏನು ಮಾಡೋದಕ್ಕೂ ಆಗ್ತಾಯಿಲ್ಲ. ಅಂದರೆ ವೀಡಿಯೋ ಬ್ಲಾಗ್ನ ಗೊತ್ತು, ನೀವು ಗ್ಯಾಪ್ ಕೊಟ್ಟರೆ ಎಲ್ಲೆಲ್ಲ ಹೋಗ್ತೀರಾ ಅಂತ.
ಅದಂತೂ ತೋರ್ತೆ ಕಣ. ನೋಟ್ ಕಣ, ನೋಟ್ಗಳು. ಬಾರೋ ವಾಪಸ್ ಬಂದೇ ದಾರಿಲೇ ಹೋಗ್ಬಿಡೋಣ. ಫೈನಲಿ ಇವಾಗ ಅಭಿನಯ ರೋಡಿಂದ ಮತ್ತು ಮಾರ್ಕೆಟಿಂದ ಬಂದು ಗಾಡಿ ಪಿಕ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ಇಲ್ಲಿಂದ ಇವಾಗ ಎಸ್ ಪಿ ರೋಡ್ಗೆ ಹೋಗಬೇಕು. ಬಟ್ ನಾನು ಹೇಳೋದೇನೆಂದರೆ ಅಭಿನಯ ರೋಡ್ ಆಗಲಿ, ಎಸ್ ಪಿ ರೋಡ್ ಆಗಲಿ, ಮತ್ತು ಚಿಕ್ಕಪೇಟು, ಎಸ್ ಪಿ ರೋಡ್ ಬಿಡಿ, ಎಸ್ ಪಿ ರೋಡ್ ಪ್ರಾಡಕ್ಟ್ಸ್ ಇರುತ್ತೆ. ಬಟ್ ಇಲ್ಲಿ ಮಾರ್ಕೆಟು ಮತ್ತು ಈ ಜಾಗದಲ್ಲಿ ದಯವಿಟ್ಟು ಬೀದಿ ಬದಿ ವ್ಯಾಪಾರಿಗಳ ಹತ್ರ ಬಾರ್ಗೇನ್ ಮಾಡೋಕ್ಕೆ ಹೋಗ್ಬಿಡಿ. ಅವ್ರ ಕಷ್ಟ ನೋಡ್ಬಿಟ್ಟು ನನಗೆ ಇವತ್ತು ಒಂಥರ ಆಗೋಯ್ತು. ವೀಡಿಯೋ ಮಾಡೋಕ್ಕೂ ನನಗೆ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಅವ್ರ ಪಾಪ ದಿನವಿಡೀ ಕಾಯ್ಕೊಂಡು ಇರ್ತಾಯಿದ್ರು. ಬಿಸ್ನೆಸ್ ಆಗುತ್ತೆ, ಮತ್ತು ನಾವು ಇಲ್ಲಿ ಮಧ್ಯದಲ್ಲಿ ಹೋಗಿ ಡಿಸ್ಟರ್ಬ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಅದು ಅಲ್ಲದೆ ಅನಿಸುತ್ತೆ. ನಾನು ಹೇಳೋದು ಅಂದರೆ ಈ ವಿಡಿಯೋ ಮುಖಾಂತರ ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಬಾರ್ಗೇನ್ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ. ಅವ್ರ ಹತ್ರ ಯಾವ ಕೊಡೋದೇ ಕಮ್ಮಿ. ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಮಾಲ್ಗಳು ಅಲ್ಲಿ ಇಲ್ಲಿ ಹೋದರೆ MRP ನೋಡಿ ಸುಮ್ಮನೆ ತಗೋತ್ತೆ. ಯಾಕೆ ಅವ್ರು ಪ್ರೈಸ್ ಫಿಕ್ಸ್ ಮಾಡ್ತಾರೆ? ಇವರು ಪ್ರೈಸ್ ಇಟ್ಟಿರ್ತಾರೆ ಪ್ಲೇಟಲ್ಲಿ ಬರೋ 40 ರೂಪಾಯಿ ಅಂತ. ಬಟ್ ಅದನ್ನು ಯಾರೂ ಗಮನಿಸಲ್ಲ. ಅದು ನೋಡಿದ್ರೂ ನಾವು ಮತ್ತೆ ಕೇಳ್ತೀವಿ ಕಮ್ಮಿ ಕೊಡಿ ಅಂತ. ಆ ಥರ ಯಾರೂ ಮಾಡೋಕ್ಕೆ ಹೋಗ್ಬಿಡಿ. ಬನ್ನಿ ನೆಕ್ಸ್ಟ್ ಎಸ್ ಪಿ ರೋಡ್ ಹತ್ರ ಹೋಗೋಣ. ಗಾಡಿ ಎತ್ಕೊಂಡು ಎಸ್ ಪಿ ರೋಡ್ ಹತ್ರ ಹೋಗೋಣ. ಬಂದ್ವಿ ಫೈನಲಿ ಎಸ್ ಪಿ ರೋಡ್ಗೆ. ಪಾರ್ಕಿಂಗೇ ಇಲ್ಲ. ಪಾರ್ಕಿಂಗಿಗೆ ಒಂದು ಸುಮಾರು ಒಂದು 1/4 ಗಂಟೆ ಹುಡ್ಕಾಡಿದ್ವಿ ಅನಿಸುತ್ತೆ. ಅವನಿಗೆ ಸುತ್ತಾಡಿ ಎಲ್ಲೋ ಹಾಕ್ಬಿಟ್ಟು ಬಂದು. ಎಲ್ಲ ಆಗ್ತೈತೆ ಚಂದು? ಆಪೋಸಿಟ್ಟು. ಯಾವ ಆಪೋಸಿಟ್? ಅದು ನೋಡಿ, ನೋ ಪಾರ್ಕಿಂಗ್ ಅಂತ ಇದೆ. ಗಾಡಿಗಳು ತೋರ್ಸಪ್ಪ ಅಣ್ಣ. ಫುಲ್ಲು ಗಾಡಿಗಳೇ ನೋಡಿ. ಅದೇ ಎದುರುಗಡೆ ಇರೋದೇ ಎಸ್ ಪಿ ರೋಡು. ಇರಪ್ಪ ಬಸ್ ಗೊತ್ತೈತೆ ಚಂದೋಣ. ಇಲ್ಲಿ ಎಸ್ ಪಿ ರೋಡಲ್ಲಿ ಏನು ಅಂತ ಹೇಳಿದ್ರೆ ಮೊಬೈಲ್ ಅಸೆಸರೀಸು ಮತ್ತು ಕಂಪ್ಯೂಟರ್ ಅಸೆಸರೀಸು, ಹೊಸ ಲ್ಯಾಪ್ಟಾಪ್ಸು, ಮೊಬೈಲ್ಸು, ಮೊಬೈಲ್ ಬ್ಯಾಕ್ ಪ್ಯಾನಲ್ಸು, ಇಯರ್ಫೋನ್ಸು, ಇಯರ್ಪಾಡ್ಸು, ಮತ್ತು USB ಚಾರ್ಜರ್ಸು, ಮತ್ತು ಕೇಬಲ್ಸು, ಮತ್ತು ಎಲ್ಲ ರೀತಿ ಎಲ್ಲ ಸಿಗುತ್ತೆ ನಿಮಗೆ. ಕಂಪ್ಯೂಟರು ಮತ್ತು ಮೊಬೈಲು, ಲ್ಯಾಪ್ಟಾಪ್ ಬೇಕಾಗಿರೋದು ಎಲ್ಲ ಸಿಗುತ್ತೆ. ಮತ್ತು ಸರ್ವಿಸು ಅವೈಲೇಬಲ್ ಇರುತ್ತೆ. ಇದರೊಳಗೆ ನೋಮೈ ಅಂತ ಬರುತ್ತೆ. ನೋಡೋಣ, ಫ್ರೂಟ್ ತಿನ್ಕೊಂಡು ಹೋಗೋಣ. ತುಂಬ ಸಾಕ್ತಾಯಿದೆ ಎಲ್ಲ ಕಡೆ ಓಡಾಡಿ. ನೋಡಿ ಎಲ್ಲ ಮೊಬೈಲ್ ಐಟಮ್ಸು, ಮೊಬೈಲ್ ಸೇಲ್ ಪಾರ್ಟ್ಸು, ಲ್ಯಾಪ್ಟಾಪ್ಸು. ಇವಾಗ ಅದೇ ಹೇಳಿ ನೀನು ಬಾ. ಏನು ಸ್ಟ್ಯಾಮಿನ ಏನು 10% ಬರ್ತಾರೆ ಹಂಗಂತ. ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ಯಾರೋ ಒಬ್ಬ ಫ್ರೆಂಡು ಎಸ್ ಪಿ ರೋಡ್ ಆ ಕಡೆ ಹೆಂಗೋ ಹೋಗ್ತಿದ್ದೀರಲ್ಲ, ಏನೋ ನನಗೊಂದು ಚಾರ್ಜರ್ ಬೇಕು ಅಂತ ಕೇಳೋನೆ. ಅದು ತೊಗೊಳಕ್ಕೆ ಬಂದಿದ್ದೀವಿ. ಬಟ್ ಅಂಗಡಿ ಹುಡುಕ್ತಾ ಇದ್ದೀವಿ. ಅದು ಯಾವುದೋ ಅಂಗಡಿ ಸಿಗ್ತಾ ಇಲ್ಲ. ಯಾವುದೋ ಒಂದು ಸಲ ಬಂದಿದ್ದು ಫುಲ್ ಎಲ್ಲ ಒಂದೇ ಥರ ಬೆಲೆ ಇದೆ. ರೋಡ್ಗಳು, ಗಲ್ಲಿಗಳು. ಯಾವುದಿತ್ತು? 65. ಇದೊಂದು 10. ಇದು ತೊಗೊಂಡು ಇಲ್ಲ ಅಲ್ಲ? ಇಲ್ಲ, ಇದು ಮಾತ್ರ ಓಕೆ. ಇವೆರಡು. ಇದು ಯಾರೋ ಒಬ್ರು ಗಿಫ್ಟ್ ಕೊಡಬೇಕು. ಫೈನಲಿ ಆಯಿತು. ಎಸ್ ಪಿ ರೋಡಿಗೆ ಬಂದಿದ್ದ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ಇಷ್ಟ ಆಯಿತು ಅಂದ್ಕೊಳ್ತೀನಿ. KR ಮಾರ್ಕೆಟು ಮತ್ತು ಚಿಕ್ಕಪೇಟೆ ಒಂದು ಹೋಗೋಕ್ಕಾಗಲಿಲ್ಲ. ಅಭಿನಯ ರೋಡ್ ತೋರಿಸ್ದೆ. ಅಲ್ಲಿಂದ ಎಸ್ ಪಿ ರೋಡ್ ಬಂದು ಎಸ್ ಪಿ ರೋಡೊಂದು ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ಬಟ್ ಎಸ್ ಪಿ ರೋಡಲ್ಲಿ ಹೇಳ್ದಂಗೆ ಆಗಲೇ ಎಲ್ಲ ರೀತಿ ಸರ್ವಿಸ್ ಸೆಂಟರ್ಸ್ ಅಂದರೆ ಸರ್ವಿಸ್ ಮಾಡಿಕೊಡ್ತಾರೆ. ಲ್ಯಾಪ್ಟಾಪ್ ಆಗಲಿ, ಈವನ್ CCTV ಕೂಡ ಸರ್ವಿಸ್ ಇದೆ ಮತ್ತು ಇನ್ಸ್ಟಾಲೇಷನು ಮಾಡ್ತಾರೆ ಇಲ್ಲಿ. ಇನ್ನೂ ಯಾರು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು, ಕಮೆಂಟು, ಶೇರ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್. ಬಾಯ್. ಒಂದು ನನ್ನ ಸೆಲೆಬ್ರಿಟಿ ಯಾವುದು ನನ್ನ ಸೆಲೆಬ್ರಿಟಿಗಳನ್ನ ನಾನು ಯಾವತ್ತೂ ತಪ್ಪದಾರಿಗೆ ಎಳೆಯಲ್ಲ ಸರ್, ಎಳೆಯೋದು ಇಲ್ಲ. ಎಷ್ಟೋ ಜನ ನಾವು ಮಾಡಿ ಸುಮ್ಮನೆ ಇದ್ಬಿಟ್ರಿ.